ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಶೈಲಜಾ ಪುನೀತ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಖುಷಿ ತರಲಿ ಈ ವರ್ಷ. ಹಾಗಾದರೆ ಇವತ್ತು ಸಿಂಪಲ್ಲಾಗಿ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓರಿಯೋ ಬಿಸ್ಕೆಟ್ಸ್ ತೊಗೊಳ್ಳಿ, ಸಾಕು, ಇನ್ನೇನು ಬೇಡ. ಓರಿಯೋ ಬಿಸ್ಕೆಟ್ಸ್ ಇಲ್ಲಿ ಪುಡಿ ಮಾಡ್ಕೊಳಕ್ಕಂತ ಇಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಒಂದು ಸ್ವಲ್ಪ, 1-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಈ ಥರ ಪುಡಿ ಮಾಡಿಕೊಡ್ರಿ. ನಿಮಗೆ ಮಿಕ್ಸಿಗೆ 1-2 ರೌಂಡ್ ಮಾಡಿ ಸಾಕು, ಪುಡಿಯಾಗೋಗುತ್ತೆ. ಈ ಥರ ಪುಡಿ ಮಾಡಿಕೊಂಡು ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಎರಡೂ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಒಂದು ಸ್ವಲ್ಪ, ಬೇಕಿಂಗ್ ಪೌಡ್ರ್ ಒಂದು ಸ್ವಲ್ಪ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇದಿಲ್ಲ ಅಂತಂದರೆ ಈನೋ ಪ್ಯಾಕೆಟ್ ಒಂದು ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುತ್ತೆ. ಈನೋ ಪ್ಯಾಕೆಟ್ ಸಾಕು, ನಾನು ಇದೆ ಅಂತ ಹಾಕಿದ್ದೀನಿ ಅಷ್ಟೇ. ಕೋಕೋ ಪೌಡ್ರ್ 1-2 ಸ್ಪೂನ್ ಹಾಕ್ಕೊಳ್ಳಿ. ಅದಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಓರಿಯೋ ಬಿಸ್ಕೆಟ್ಸಲ್ಲೇ ಮಾಡ್ಬೋದು. ಓರಿಯೋ ಬಿಸ್ಕೆಟ್ ಜೊತೆ ಬೇಕಾದರೆ ಬೇರೆ ಬಿಸ್ಕೆಟ್ಸ್ ಅಂದರೆ ಮಾಮೂಲಿ ಗುಡ್ಡೆ ಬಿಸ್ಕೆಟ್ಸು, ಹ್ಯಾಪಿ ಬಿಸ್ಕೆಟ್ಸು ಯಾವುದಾದ್ರೂ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಳ್ಳಿ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಅಂದರೆ ಒಂಚೂರು ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಕೋಕೋ ಪೌಡ್ರು ಮತ್ತು ಬಿಸ್ಕೆಟ್ಸು ಎಲ್ಲ ಮಿಕ್ಸ್ ಆಗಬೇಕು ಒಂದೇ ಸಮ, ಅದಕ್ಕೆ ಹೇಳಿದ್ದು. ಈಗ ಕಾಯಿಸು ಒಂದು ಸ್ವಲ್ಪ ಉಗುರು ಬೆಚ್ಚಾಗಿರಬೇಕು ಹಾಲು. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಳ್ರಿ. ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಯಾವ ಕನ್ಸಿಸ್ಟೆಂಟಿಯಲ್ಲಿ ಇರಬೇಕು ಅಂತ. ಅಂದರೆ ಒಟ್ಟಿನಲ್ಲಿ ಫಸ್ಟೇ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಮಗನಿಗೂ ಒಂದು ಸಲ ಮೊನ್ನೆ ಮಾಡಿಕೊಟ್ಟೆ, ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಸಲ ಹ್ಯಾಪಿ ನ್ಯೂ ಇಯರ್ಗೂ ಒಂದು ಸಲ ಮಾಡೋಣ ಅಂತ ಬೆಳಗ್ಗೆನೂ ಹೇಳ್ಬಿಟ್ಟು ಹೋಗಿದ್ದ, ಅದಕ್ಕೆ ಮಾಡಿದ್ದೆ. ಅವ್ರ ಸ್ಕೂಲಿಂದ ಬರೋಷ್ಟಕ್ಕೆ ಮಾಡೋಣ ಅಂತ ಮಾಡ್ತಿದ್ದೆ. ಬಟ್ ಚೆನ್ನಾಗಿ ಬಂತು, ಸೂಪರಾಗಿ ಕಾಣಿಸ್ತಿತ್ತು ಮತ್ತು ಟೇಸ್ಟು ಚೆನ್ನಾಗಿತ್ತು. ಅದಕ್ಕೆ ನಿಮಗೂ ಒಂದು ಸಲ ತೋರಿಸೋಣ. ನೀವು ಒಂದು ಸಲ ಸಿಂಪಲ್ಲಾಗಿ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಬೇಕ್ರಿಯಲ್ಲಿ ತರೋದಕ್ಕಿಂತ ನೀವು ಓರಿಯೋ ಬಿಸ್ಕೆಟ್ಸಿಂದನೇ ಆರಾಮಾಗಿ ಮಾಡ್ಬೋದು. ಮೈದಾ ಏನು ನಾವು ಹಾಕ್ಬೇಕಾದಾಗ ಒಂದೊಂದು ಸಲ ನೀಟಾಗಿ ಬರೋಲ್ಲ ಅಲ್ವಾ. ಅದಕ್ಕೆ ಈ ಥರ ಬಿಸ್ಕೆಟ್ಸಿಂದ ಮಾಡಿಕೊಂಡ್ರೆ ನಮಗೂ ಮನೇಲಿ ಈಸಿಯಾಗಿ ಮಾಡ್ದಂಗೂ ಇರುತ್ತಲ್ವ. ಅದರಲ್ಲಿ ಬೇರೆ ಗುರುವಾರ ಎಗ್ಸು ಹಾಕಿರ್ತಾರೆ ಇದಕ್ಕೆ. ಅಂದರೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಹಾಲು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಜಾಸ್ತಿ ಗಟ್ಟಿ ಇರಬಾರ್ದು, ಇಲ್ಲ ಜಾಸ್ತಿ ತೆಳುಗೂ ಇರಬಾರ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನೋಡಿರಿ, ಈ ಥರ ತಿನ್ನಾಗೇ ಇರಬೇಕು. ಜಾಸ್ತಿ ಲೂಸಾಗಿ ಇದ್ಬಿಟ್ರೆ ಅದು ಚೆನ್ನಾಗಿ ಬೇಯಲ್ಲ. ಒಟ್ಟಿನಲ್ಲಿ ಫುಲ್ಲು ರೌಂಡ್ ಸರ್ಕಲಲ್ಲೇ ಬರಬೇಕು, ಹೆಂಗಂದ್ರಂಗೆ ಇದು ಮಾಡಬೇಡಿ. ನಂಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಹಾಕ್ಕೋತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಎಷ್ಟು ಬಿಸ್ಕೆಟಲ್ಲಿ ಮಾಡ್ತೀವಿ ಅಂದರೂ ಮಿಕ್ಸಿಂಗಲ್ಲೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಬಿಸ್ಕೆಟ್ ಎಲ್ಲನಾದರೂ ಒಂದು ಸ್ವಲ್ಪ ಗಂಟಿದ್ರೂ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಲೂಸ್ ಆಗಿಬಿಡುತ್ತೆ, ಒಂಥರ ಪುಡಿ ಆಗಿಬಿಡುತ್ತಲ್ವ. ಅದಕ್ಕೆ ನೀಟಾಗಿ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇಲ್ಲಾಂದರೂ ಸ್ಪೂನೇ ತಗೊಳ್ಳಿ ಫ್ರೆಂಡ್ಸ್, ಆಗುತ್ತೆ ಇದರಲ್ಲೇ. ನಾನು ಇದೆ ಅಂತ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ, ಈ ಥರ ಇದ್ದರೆ ಸಾಕು, ಇನ್ನು ಲೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಟೈಟಾಗಿದ್ದರೆ ಸಾಕೀಗ. ನೋಡಿ, ಲೇಯರ್ ಬರಬೇಕಷ್ಟೆ. ಇದೀಗ ರೆಡಿಯಾಗಿದೆ. ಈಗ ಬೌಲ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ತುಪ್ಪ ಸವರ್ಕೊಂಡು ಅದರ ಮೇಲೆ ಒಂಚೂರು ಮೈದಾ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತಳ ಅಂಟ್ಕೋಬಾರ್ದು ಅಂತ, ಮತ್ತು ಸೈಡ್ಗೆಲ್ಲ ಅಂಟ್ಕೋಬಾರ್ದು ಅಂತ ತುಪ್ಪ ಮತ್ತು ಮೈದಾ ಹಿಟ್ಟು ಹಾಕಿದ್ದೀನಿ ಅಷ್ಟೇ. ಫುಲ್ಲೆಲ್ಲ ನೀಟಾಗಿ ಅದರೊಳಗೆ ಹಾಕ್ಕೊಂಬಿಡಿ. ಅಂದರೆ ಪಾತ್ರೆ ನೋಡ್ಕೊಂಡು ಸ್ವಲ್ಪ ಮಂದ ಇರೋ ಪಾತ್ರೆ ತೊಗೊಳ್ಳಿ, ಇಲ್ಲಾಂದರೆ ತಳ ಅಂಟೋದು ಜಾಸ್ತಿ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಒಂದು 2-3 ಸಲ ಟ್ಯಾಪ್ ಮಾಡಿರಿ. ಫುಲ್ಲು ನೀಟಾಗಿ ಕುತ್ಕೋಬೇಕು, ಬಬಲ್ಸ್ ಎಲ್ಲ ಸ್ವಲ್ಪ ಮೇಲೆಗೆ ಬರಬೇಕು. ಆ ಥರ ಟ್ಯಾಪ್ ಮಾಡಿಕೊಡ್ರಿ ಜಾಸ್ತಿ. ನಿಮ್ಗೆ ಯಾವುದಾದ್ರು ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿ ಅಷ್ಟೇ ಹಾಕಿದ್ದು. ನಾನು ಕುಕ್ಕರ್ ಫಸ್ಟೇ ಫ್ರೀ ಹೀಟ್ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ. 10 ಮಿನಿಟ್ಸ್ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ. ಈ ಸೈಡಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಇರಬೇಕು, ಆ ಥರ ಪಾತ್ರೆ ತೊಗೊಳ್ಳಿ. ಸ್ವಲ್ಪ ಗ್ಯಾಪ್ ಇರಬೇಕು, ಗಾಳಿ ಹೋಗೋದಕ್ಕೆಲ್ಲ. ಹಂಗೆ ಫುಲ್ಲು ಇಟ್ಬಿಟ್ರೆ ಅದೇನಂದರೆ ಕೆಳಗಡೆನೇ ಇರುತ್ತೆ. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಕೊಳ್ರಿ. 45 ಮಿನಿಟ್ಸ್ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಈಗ ಬೆಂದಿದೆ, ಬನ್ನಿ ನೋಡೋಣ. ನೋಡಿರಿ, ಈ ಥರ ಎಷ್ಟು ಉಬ್ಬಿದೆ ನೋಡಿ. ನೀವು ಚಾಕುನೋ ಟೂತ್ ಪೇಸ್ಟ್ ಯಾವುದಾದ್ರೂ ಆಗಲಿ ಇಟ್ಟು ನೋಡಿರಿ ಒಂದು ಸ್ವಲ್ಪನೂ ಅದರಲ್ಲಿಲ್ಲ. ಆ ಥರ 45 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸ್ವಲ್ಪನೂ ಇರಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಬಿಸಿ ಇರುತ್ತೆ. ಏನಾದರೂ ಬಟ್ಟೆ ಏನಾದರೂ ತೊಗೊಂಡು ಸೈಡ್ ಇಟ್ಕೊಳ್ಳಿ ಇದನ್ನು.
ಆರೋದಕ್ಕೆ ಬಿಡಬೇಕು. ಫಸ್ಟೇ ತೆಗೆದ್ರೆ ಅದು ಇದು ಆಗಿರಲ್ಲ, ಸ್ವಲ್ಪ ಆರಿದ ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ. ಈಗ ಆರಿದೆ. ಈಗ ನೋಡಿರಿ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ ಆರಿದ್ಮೇಲೆ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅನ್ನೋದನ್ನು. ನಾನಿದು 2ನೇ ಸಲ ಮಾಡ್ತಾ ಇರೋದು, ಬಟ್ ಚೆನ್ನಾಗಿ ಬಂತು. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಗೊತ್ತಾ. ನೀವು ಆರಾಮಾಗಿ ಮನೆಯಲ್ಲಿ ಓರಿಯೋ ಬಿಸ್ಕೆಟ್ಸ್ ಇದ್ದರೆ, ಮತ್ತು ಬೇರೆ ಓರಿಯೋ ಬಿಸ್ಕೆಟ್ಸ್ ಜೊತೆಗೆ ಬೇರೆ ಬಿಸ್ಕೆಟ್ಸು ಹಾಕ್ಕೋಬೋದು. ಸ್ವಲ್ಪ ಸಿಹಿ ಇರೋಂಥದ್ದು ನೋಡ್ಕೊಡ್ರಿ. ನಾನು ಇಲ್ಲೊಂದು ಕ್ಯಾಡ್ಬರಿ ಚಾಕ್ಲೇಟ್ ತೊಗೊಂಡಿದ್ದೀನಿ, ಡೈರಿ ಮಿಲ್ಕು. ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಒಂಚೂರು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಏನೋ ನನಗೆ ಬಂದಂಗೆ ಮಾಡಿದ್ದೀನಿ ಫ್ರೆಂಡ್ಸ್, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ಆವಾಗ ಗೊತ್ತಾಗುತ್ತೆ. ಇವಾಗಿರೋ ರೇಟಿಂಗ್ ಕೇಕ್ ಅಂತೂ ಹೆವಿ ರೇಟ್ ಆಗ್ಬಿಟ್ಟಿದೆ. ಈ ಥರ ಮನೇಲಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಎಲ್ಲ ಅಕೇಶನ್ಸ್ಗೂ ಈಸಿ ಆಗುತ್ತಲ್ವ, ಮಕ್ಳಿಗೂ ಮಾಡಿಕೊಟ್ಟಂಗೂ ಇಷ್ಟ ಆಗುತ್ತಲ್ವ ಅವ್ರಿಗೂ ಒಂದು ಸಲ ಅಂತ ಟ್ರೈ ಮಾಡಿದೆ. ಲಾಸ್ಟ್ ಟೈಮು ಚೆನ್ನಾಗಿ ಬಂದಿತ್ತು, ಈ ಸಲನೂ ಚೆನ್ನಾಗಿ ಬಂದಿದೆ. ಅದಕ್ಕೆ ನಿಮಗೂ ತೋರಿಸಿದ್ದು. ಲಾಸ್ಟ್ ಟೈಮ್ ನಾನು ಬರೀ ಕೇಕ್ ಹಾಕಿದ್ದೆ ಅಷ್ಟೇ, ಈ ಸಲ ಅದಕ್ಕೆ ಪ್ರಾಸೆಸ್ ತೋರಿಸಿದ್ದು. ನೀವು ಒಂದು ಸಲ ಟ್ರೈ ಮಾಡಿ, ಆಗ ನಿಮಗೂ ಇಷ್ಟ ಆಗುತ್ತೆ. ನಾವು ಇಷ್ಟೇ ಮಾತ್ರ ಕೇಕ್ ತರಬೇಕಂದ್ರೆ 500 ಬೇಕು ಫ್ರೆಂಡ್ಸ್. ಈ ಕಡೆ ನಮ್ಮ ಕಡೆ ಅಂತೂ, ಬಟ್ ನಿಮ್ಮ ಕಡೆ ಎಷ್ಟು ಅಂತ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ 500 ತೊಗೋತಾರೆ. ½ kg 500 ತೊಗೋತಾರೆ. ಈಗ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡೆಕೋರೇಟ್ ಮಾಡ್ಕೊಳ್ಳಿ. ಈಗ ನಾನು ಬರೀ ಜಮ್ಸು ಮತ್ತು ಇದಷ್ಟೇ. ಬನ್ನಿ ನಮ್ಮ ಮಕ್ಕಳ ಜೊತೆ ಇವತ್ತು ಕಟ್ ಮಾಡ್ಸೋಣ. ಹ್ಯಾಪಿ ನ್ಯೂ ಇಯರ್ ಶ್ವೇತಿನಿ, ಹ್ಯಾಪಿ ನ್ಯೂ ಇಯರ್. ತನೀಶ್, ಹ್ಯಾಪಿ ನ್ಯೂ ಇಯರ್. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಹೇಳು ಸುಂದರಿ. ಕೇಕ್ ಹೆಂಗಿದೆ ಅಮ್ಮ? ನಿಧಾನ. ಜಮ್ಸು ಚೆನ್ನಾಯ್ತಾ? ಜಮ್ಸ್ ತಿನ್ನು ಮತ್ತೆ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಬಾಯ್. ಓಕೆ ಗೈಸ್, ನಮ್ಮ ಸೆಲೆಬ್ರೇಟೆಡ್ ಈ ಥರ ಇತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ ಪ್ಲೀಸ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ಲಿ. ನೀವು ಅಂದ್ಕೊಂಡಿದ್ದೆಲ್ಲ ಏನೇ ಅಂದ್ಕೊಳ್ಳಿ, ಒಳ್ಳೆಯದು ಕೆಟ್ಟದಲ್ಲ, ಒಳ್ಳೇದು ಏನೇ ಅಂದ್ಕೊಂಡಿದ್ರು ಅದಾಗಲಿ ಅಂತ ಭಾವಿಸ್ತಾ ಬಾಯ್ ಗಾಯ್ಸ್. ಶೈಲಜಾಪುರಿ ಯೂಟ್ಯೂಬ್ ಚಾನಲ್ ಮಾತ್ರ ಪ್ಲೀಸ್ ಮರಿಬೇಡಿ. ಹಾಗೆ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತೀರೋ ಅದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಓಕೆ ಗಾಯ್ಸ್, ಬಾಯ್. ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿರಿ, ಖುಷಿಯಾಗಿ ಮಾಡಿರಿ, ಬಟ್ ಸೇಫ್ಟಿಯಾಗಿ ಮಾಡಿ. ಓಕೆನಾ? ಬಾಯ್.